ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಅಪ್ಸರಕೊಂಡ ಫಾಲ್ಸಿಗೆ. ಹೋಗಬೇಕಾದ್ರಂತೂ ವೈಬ್ ಸೂಪರ್ ಆಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ವ, ನೀವು ಹೋಗ್ತಾನೆ ನಿಮಗೆ ಮೀನುಗಳು ಸ್ವಾಗತ ಕೋರ್ತಿದ್ದಂಗೆ ಎಂಟ್ರೆನ್ಸಲ್ಲೇ ನೀವು ಮೀನುಗಳನ್ನ ನೋಡ್ಬೋದು. ಹಾಗೆ ರೋಡ್ ಉದ್ದಕ್ಕೂ ನೀವು ಹೋಗ್ತಾ ಒಳ್ಳೆ ರೋಡು, ಕೆಲವೊಂದು ಕಡೆ ಆಫ್ ರೋಡ್ ಥರ ಇದೆ, ಬಿಟ್ಟರೆ ಮಿಕ್ಕಿದ್ದೆಲ್ಲ ರೋಡು ಸೂಪರ್ ಆಗಿದೆ. ನೀವು ಈಸಿಯಾಗಿ ಹೋಗ್ಬೋದು. ಹಾಗೆ ಪ್ರತಿಯೊಂದು ಕಡೆಯೂ ರೂಟ್ ಮ್ಯಾಪ್ ಇದೆ. ಸೊ ರೂಟ್ ಮ್ಯಾಪ್ನ ಮೂಲಕ ನೀವು ಹೋಗ್ಬೋದು. ಸೊ ಈ ರೋಡ್ ನೋಡ್ತಾ ಇದ್ದೀರಲ್ಲ, ಎಲ್ಲ ವೈಬ್ಸು, ಅಲ್ಲಲ್ಲಿ ಮನೆ ಸಕ್ಕತ್ತಾಗಿತ್ತು. ಇನ್ನು ಬನ್ನಿ ಹೋಗೋಣ, ಹೋಗಿ ಅಲ್ಲಿ ಹೇಗಿದೆ ಆ ವೈಬ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಇನ್ನು ಫ್ರೆಂಡ್ಸ್ ಜಸ್ಟ್ ರೀಚ್ ಆದ್ವಿ. ಸಕ್ಕೆ ನೋಡ್ತಾ ಇದ್ದೀರಾ ಎಷ್ಟು ಜನ ಬಂದಿದ್ದಾರೆ ಅಂತ. ಸಂಡೇ ಅಂತೂ ಎಲ್ಲರೂ ಮೂಡ್ ಫ್ರೆಶ್ ಮಾಡ್ಕೊಳ್ಳೋಕ್ಕೆ. ಮತ್ತು ಈ ಕಡೆ ಬಂದಾಗ ಅಪ್ಸರಕೊಂಡ ಫಾಲ್ಸ್ ಕೂಡ ಸೂಪರ್ ಆಗಿದೆ. ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತಾನೆ ಹೋಗ್ತೀನಿ. ಬನ್ನಿ, ಹೋಗ್ತಾ ಪ್ರತಿ ಒಂದು ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇವಾಗ ನಾವು ಹೋಗ್ತಾ ಇರೋದು ಅಪ್ಸರಕೊಂಡ ಫಾಲ್ಸ್ಗೆ. ಸೊ ಇಲ್ಲಿ ತುಂಬ ಫಿಲ್ಮ್ ಶೂಟಿಂಗ್ಸ್ ಕೂಡ ಆಗಿದೆ ಅಂತೆ, ಹಾಗೆ ಧಾರಾವಾಹಿ ಶೂಟಿಂಗ್ಸ್ ಕೂಡ ಆಗಿದೆ. ಅದರೊಳಗೆ ನೀವು ಜೀ ಕನ್ನಡದಲ್ಲಿ ನೋಡಿರ್ಬೋದು ಸತ್ಯ ಧಾರಾವಾಹಿ. ಸೊ ಸತ್ಯ ಧಾರಾವಾಹಿ ಅವರು ರೀಸೆಂಟಾಗಿ ಬಂದು ಇಲ್ಲಿ ಶೂಟಿಂಗ್ ಮಾಡ್ಕೊಂಡು ಹೋಗಿದ್ದಾರಂತೆ. ಹಾಗೆ ಈ ಸುಮಾರು ಫಿಲ್ಮ್ಸು, ಲೋಕಲ್ ಫಿಲ್ಮ್ಸ್ ಆಗಿರ್ಬೋದು, ಹಾಗೆ ಯಾವುದು ಜೊತೆಯಲ್ಲಿ ಬಂಧನ ಯಾವುದೆಲ್ಲ ಫಿಲಮ್ ಹೇಳಿದ್ರು. ಆದರೆ ನಂಗೆ ಅಷ್ಟು ಅಂದರೆ ರೀಸೆಂಟ್ ನಾನು ಕೇಳಿರೋಂಥದ್ದು ಇರಲಿಲ್ಲಾಗಿತ್ತು. ಬಟ್ ಸುಮಾರು ಫಿಲ್ಮ್ಸ್ ಎಲ್ಲ ಮಾಡಿದ್ರಂತೆ, ತುಂಬ ಚೆಂದ ಇದೆ. ಮತ್ತು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ನಾನು ತುಂಬ ಜನದ ಸ್ಟೇಟಸ್ಸು ಹಾಗೆ ಇನ್ಸ್ಟಾದಲ್ಲಿ ರೀಲ್ಸ್ ಎಲ್ಲ ನೋಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಬರಬೇಕಂತ ಅನಿಸಿತ್ತು. ಸೊ ನಿಮಗೂ ತೋರಿಸೋಣ ಅಂತ ಹಾಗೆ ಬಂದೆ. ನೋಡ್ತಾ ಇದ್ರೆ ಸುಮಾರು ಜನ ಬಂದಿದ್ದಾರೆ. ಹೇಗಿದೆ ಅಂತ 5 ನಿಮಿಷ ಸ್ನಾನ ಕೂಡ ಮಾಡ್ಬೋದಂತೆ ಫಾಲ್ಸಲ್ಲಿ. ಇಷ್ಟು ಸ್ಟೆಪ್ಸ್ ಇಳ್ಕೊಂಡೋದ್ರೆ ಆಯಿತು. ಆಮೇಲೆ ನಾವು ನೋಡಬೇಕಾಗಿರೋಂಥ ವ್ಯೂ ಪಾಯಿಂಟ್ ನಮಗೆ ಸಿಗತ್ತೆ. ಸೊ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಬಂದು ಓಪನ್ ಟೈಮ್ ಬಂದು 8:30 ಇಂದ 5:30 ತನಕ ಇರುತ್ತೆ. ಹಾಗೆ ಇಲ್ಲಿ ಫಿಲಮ್ಸ್ ಶೂಟಿಂಗ್ ಕೂಡ ಮಾಡಿಕೊಡ್ತಾರಂತೆ. 6000 ರುಪೀಸ್ ಇದ್ರೆ 4 ಡೇಸ್ ಶೂಟಿಂಗ್ ಇರುತ್ತೆ ಅಂತ ಅಲ್ಲಿ ಬೋರ್ಡಲ್ಲಿ ಹಾಕಿದ್ರು. ನಿಮ್ಗೆ ಆ ಬೋರ್ಡ್ ತೋರಿಸಿದ್ದೀನಿ. ಸೊ ಡ್ರೆಸ್ ಚೇಂಜಿಂಗು ಕೂಡ ಅವೈಲೇಬಲ್ ಇದೆ. ಅದಕ್ಕೆ 10 ರುಪೀಸ್ ಆಗುತ್ತೆ. ಹಾಗೆ ವಾಶ್ರೂಮ್ ಫೆಸಿಲಿಟಿಗೆ 10 ರುಪೀಸ್ ಆಗುತ್ತೆ. ಇದೇ ನೋಡಿ ಅಪ್ಸರಕೊಂಡ ಫಾಲ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ ಅರ್ಧಕ್ಕರ್ಧ, ಬಟ್ ಆದರೆ ಇಷ್ಟು ನೀರಿದೆ. ಎಷ್ಟು ಫನ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ. ಮತ್ತು ಹಾಗೆ ಮಧ್ಯದಲ್ಲಿ ಒಂದು ಹಗ್ಗನೂ ಕಟ್ಟಿದ್ದಾರೆ, ಅಂದರೆ ಸೇಫ್ಟಿಗೋಸ್ಕರ ಇರಬಹುದು. ತುಂಬ ಚೆನ್ನಾಗಿ ನಡೀತದೆ ಅಲ್ವಾ. ನೋಡ್ತಾ ಇದ್ದೀರಲ್ಲ, ಫೈನಲಿ ನಾವು ಬಂದಿದ್ದೀವಿ ಈಗ ಅಪ್ಸರಕೊಂಡ ಫಾಲ್ಸಿಗೆ. ತುಂಬ ಚೆನ್ನಾಗಿದೆ. ಹೇಗಿದೆ ನೋಡ್ತಾ ಇದ್ದಾರೆ, ಎಲ್ಲ ಫುಲ್ ಮಜಾ ಮಾಡ್ತಾ ಇದ್ದಾರೆ. ಇನ್ನೂ ಆ ಕಡೆ ಕೂಡ ದಾರಿ ಇದೆ, ಬಟ್ ಗೊತ್ತಿಲ್ಲ ಆ ಕಡೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ. ಬಟ್ ತುಂಬ ಚೆಂದ ಇದೆ, ಸಖತ್ತಿದೆ. ನಾನು ನೀರು ಇಷ್ಟೆಲ್ಲ ಇರ್ತದೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಬಟ್ ಸೂಪರ್ ಇದೆ. ಲಿಟ್ರಲಿ ಆಸಮ್. ನನಗೂ ನೀರಲ್ಲಿ ಇಳಿಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಏನು ಮಾಡಲಿ, ನಾನು ಯಾವುದೇ ಥರ ಎಕ್ಸ್ಟ್ರಾ ಡ್ರೆಸ್ಸಸ್ ತಂದಿಲ್ಲ. ಹಾಗೆ ನಾನು ತುಂಬ ಕಡೆ ಹೋಗಬೇಕಿದೆ ಇನ್ನು, ಹಾಗಾಗಿ ನಾನು ಏನು ಡ್ರೆಸ್ ತಗೊಂಡಿಲ್ಲ. ಬಟ್ ತುಂಬ ಚೆಂದ ಇದೆ. ನೀವು ಬಂದಿದ್ದೀರಾ ಅಂದರೆ ಹೊನ್ನಾವರಕ್ಕೆ. ಸೊ ಈ ಪ್ಲೇಸ್ನ ಮಿಸ್ ಮಾಡಿದೆ. ಬನ್ನಿ ನೋಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಒಂದು ನೀವು ಯಾವುದೇ ಕಾರಣಕ್ಕೂ ರೂಟ್ ಮ್ಯಾಪನ್ನು ಗೂಗಲ್ ಮ್ಯಾಪಲ್ಲಿ ಮಾತ್ರ ಬರಬೇಡಿ. ಯಾಕಂದರೆ ಅದು ಎಷ್ಟು ಉಲ್ಟಾ ಮ್ಯಾಪೇ ಬರ್ತದೆ. ರೈಟ್ ಹೋಗೋ ಕಡೆ ಲೆಫ್ಟ್ ಅಂತಾರೆ, ಲೆಫ್ಟ್ ಹೋಗೋ ಕಡೆ ರೈಟ್ ಅಂತಾರೆ. ನಾವು ಅದೇ ಥರ ಮಾಡ್ಕೊಂಡು ದಾರಿಯೆಲ್ಲ ಮಿಸ್ ಮಾಡ್ಕೊಂಡ್ವಿ. ಸೊ ಯಾವುದೇ ಕಾರಣಕ್ಕೂ ರೂಟ್ ಮ್ಯಾಪ್ ನೋಡಬೇಡಿ. ಅಲ್ಲೇ ಎಲ್ಲ ಕಡೆನೂ ಬೋರ್ಡ್ ಹಾಕಿದ್ದಾರೆ. ಸೊ ಬೋರ್ಡ್ನ ನೋಡ್ಕೊಂಡು ಹೋಗಿ, ರೂಟ್ ಮ್ಯಾಪ್ ಮೂಲಕ ಹೋಗೋಕೆ ಹೋಗ್ಬೇಡಿ. ಬೋರ್ಡ್ ಹಾಕಿದ್ದಾರೆ ಪ್ರತಿಯೊಂದು ಕಡೆನೂ. ಅಪ್ಸರಕೊಂಡ ಫಾಲ್ಸ್ ರೈಟ್ ಹೋಗಿ, ಅಪ್ಸರಕೊಂಡ ಫಾಲ್ಸ್ ಲೆಫ್ಟ್ ಹೋಗಿ ಅಂತ ಹೇಳ್ಕೊಂಡು. ಸೊ ಅದೇ ರೂಟ್ ಮ್ಯಾಪ್ನ ಫಾಲೋ ಮಾಡ್ಕೊಂಡು ಹೋಗಿ. ಸೊ ತುಂಬ ಚೆಂದ ಇದೆ. ಒಳ್ಳೆ ವೀಕೆಂಡ್ನ ಎಂಜಾಯ್ ಮಾಡ್ಬೋದು ಒಂದು ವಾಟರ್ ಫಾಲ್ಸ್ ಜೊತೆಗೆ. ಮತ್ತು ಎಲ್ಲ ಫೆಸಿಲಿಟೀಸು ಇದೆ. ಡ್ರೆಸ್ ಚೇಂಜಿಂಗ್ ಆಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು, ಪ್ರತಿಯೊಂದು ಇದೆ. ಹಾಗೆ ಅಲ್ಲಿ ಮೇಲ್ಗಡೆ ಊಟ ಕೂಡ ಇದೆ. ಅವ್ರು ಹೇಳಿದ್ರು ಇಡ್ಲಿ ವಡೆ ಎಲ್ಲ ಇದೆ ಅಂತ. ಸೊ ಊಟ ಕೂಡ ಇದೆ. 2 ಕಿಲೋಮೀಟರ್ ನೆಕ್ಸ್ಟು ಶರಾವತಿ ಬ್ಯಾಕ್ ವಾಟರ್ ಕೂಡ ಇದೆ ಅಂತ. ಸೊ ಅಲ್ಲಿ ಕೂಡ ಹೋಗಿ ಎಂಜಾಯ್ ಮಾಡ್ಕೊಬರ್ಬೋದು, ಹತ್ರನೇ ಇದೆ. ಸೊ ಫುಲ್ ಎಂಜಾಯ್ ಮಾಡ್ಕೊತಿರ್ಬೋದು. ಬನ್ನಿ, ನಾನು ಇಳಿಯಲ್ಲ ಬಟ್ ಹಾಗೆ ನೋಡ್ತೀನಿ.
ಫಸ್ಟು ಬೇಡ ಅಂದ್ಕೊಂಡೆ, ನೆಕ್ಸ್ಟ್ ಬಂದಿದ್ದೀನಲ್ವ ಹಾಗಾಗಿ ಒಂದು ಸ್ವಲ್ಪ ಆದರೂ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಚೆನ್ನಾಗಿದೆ, ಬಟ್ ಪ್ಯಾಂಟೆಲ್ಲ ಒದ್ದೆ ಆಗಿಬಿಡುತ್ತೆ, ಹಾಗಾಗಿ ಮತ್ತೆ ನಾನು ತುಂಬ ಕಡೆ ಹೋಗಬೇಕು. ಬಟ್ ಸಖತ್ ಎಂಜಾಯ್ ಆಗ್ತಿದೆ, ಅಂದರೆ ಅಲ್ಲಿ ಹೋಗಿ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ, ಬಟ್ ಐ ಆಮ್ ವೆಲ್ ಸ್ಯಾಟಿಸ್ಫೈಡ್ ವಿತ್ ದಿಸ್. ತುಂಬ ಖುಷಿ ಆಗ್ತಿದೆ. ಅದರೊಳಗೂ ಚೆಂದ ಇದೆ. ಹೊನ್ನಾವರ ಅಂದರೂ ಕೂಡ ನಿಮಗೆ ಗೊತ್ತಿದೆ, ತುಂಬ ಅರಣ್ಯಭರಿತವಾದ ಪ್ರದೇಶ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಸುಂದರವಾದಂತಹ ದೃಶ್ಯ ಅಂತಲೇ ಹೇಳ್ಬೋದು. ಯಾವುದಾಗಿರ್ಬೋದು, ಬೀಚ್ ಆಗಿರ್ಬೋದು, ಫಾಲ್ಸ್ ಆಗಿರ್ಬೋದು, ಪ್ರತಿಯೊಂದು ವ್ಯೂ ಪಾಯಿಂಟ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆಂದ ಇದೆ. ಸೊ ಫಾಲ್ಸ್ ಅಂತೂ ನಾ ಇಷ್ಟು ನೀರು ಇರ್ತದೆಯಲ್ವ ಅಂತ ಅಕ್ಸೆಪ್ಟು ಮಾಡಿರಲಿಲ್ಲ, ಬಟ್ ನೀರಂತೂ ಇದೆ, ಸಖತ್ತು ಚೆನ್ನಾಗಿದೆ. ನೀರು ಮಾತ್ರ ತುಂಬ ಚೆಂದ ಕ್ಲೀನ್ ಇದೆ. ಸೊ ನಿಮಗೂ ಒಂಚೂರು ನೀರು ಹಾಕ್ತೀನಿ. ಮೊಬೈಲಿಗೆ ನೀರು ಹಾಕಬೇಡ ಅಂತ ನನ್ನ ಫ್ರೆಂಡ್ ಆವಾಗಿಂದ ಬರ್ಕೋತಾ ಇದ್ದಾರೆ. ಜಾಸ್ತಿ ನಾಕು ಬಾ. ಇಲ್ಲಿ ನೋಡಿ, ನನ್ನ ತಂಗಿ ಅಂತೂ ಎಲ್ಲ ನನ್ನ ಪ್ಯಾಂಟ್ ಹೋಗೋಗುತ್ತೆ, ನನ್ನ ಚಪ್ಪಲ್ ಗಲೀಜಾಗುತ್ತೆ ಅಂತ ಬರ್ತಾನೆ ಇಲ್ಲ. ನಾನಂತೂ ಶೂ ಹಾಕೊ ಬಂದಿದ್ದೀನಿ, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಹಾಕ್ಕೊಳಕ್ಕಾಗ್ತಾಯಿಲ್ಲ. ಬಟ್ ಚೆಂದ ಇದೆ, ಮಜಾ ಮಾಡ್ತಾ ಇದ್ದಾರೆ ಅವರೆಲ್ಲ. ಬಟ್ ಸೇಫಾಗಿರಿ ಯಾವುದೇ ಕಾರಣಕ್ಕೂ, ಬಿಕಾಸ್ ಅಂದರೆ ಮನೇಲೆಲ್ಲ ನೀವು ಬರ್ತೀರಾ ಅಂತ ವಾಪಸ್ ಅಂದ್ಕೊಂಡಿರ್ತಾರೆ, ಬಟ್ ಮೋಜು ಮಸ್ತಿ ಅಂತ ಹೇಳ್ಕೊಂಡು ಯಾವುದೇ ಕಾರಣಕ್ಕೂ ರಿಸ್ಕಿಗೆ ಮಾತ್ರ ಒಳಗಾಗಬೇಡಿ. ಚೆನ್ನಾಗಿದೆ, ಇವೆಲ್ಲ ಎಂಜಾಯ್ ಮಾಡಿ ಅಷ್ಟೇ ಹೇಳೋದು ನಾನು. ಸೊ ಫ್ರೆಂಡ್ಸ್, ಅಲ್ಲಿ ನೋಡಿದ್ರಿ, ಇವಾಗ ನೀವು ಅಲ್ಲಿ ನೋಡಿದ್ರಿ ಅಪ್ಸರಕೊಂಡ ಫಾಲ್ಸ್ನ. ಸೊ ಆ ಫಾಲ್ಸು ಹರ್ಕೊಬಂದು ಹೀಗೆ ಹರ್ಕೊಂಡು ಹೋಗ್ತಾ ಇದೆ. ಸೊ ಅದು ಹರ್ಕೊಂಡು ನಾನು ತೋರಿಸಿದ್ನಲ್ವ ವಿಡಿಯೋದಲ್ಲಿ ಆಲ್ರೆಡಿ, ಹೀಗೆ ಹರ್ಕೊಂಡು ಆ ಕಡೆ ಹೋಗ್ತಿರ್ತದೆ, ಬಟ್ ಎಲ್ಲಿಗೆ ಅಲ್ಟಿಮೇಟ್ ಅಂತ ಗೊತ್ತಿಲ್ಲ. ಬಟ್ ತುಂಬ ಚೆಂದ ಇದೆ, ಅಷ್ಟು ಚೆಂದ ಶುದ್ಧ ನೀರು, ತುಂಬ ಖುಷಿಯಾಗುತ್ತೆ. ಒಳ್ಳೆ ವೀಕೆಂಡಲ್ಲಿ ಒಳ್ಳೆ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೊ ಬನ್ನಿ, ಅಲ್ಟಿಮೇಟ್ಲಿ ಇವಾಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ಹೋಗಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್.